ಸಹಾಯ ಕೇಳಿಕೊಂಡು ಶಾಸಕರ ಮನೆ ಬಾಗಿಲಿಗೆ ಹೋಗುವ ಜನರೇ ಎಚ್ಚರ. ಗ್ರಹಚಾರ ಕೆಟ್ಟರೆ ಕಳ್ಳತನದ ಆರೋಪ ಎದುರಿಸಬೇಕಾಗುತ್ತೆ. ಇಂಥದ್ದೊಂದು ಆಪಾದನೆಯಲ್ಲಿ ಸಿಲುಕಿದ ಮಹಿಳೆಯರೋಳು ಈಗ ಫಜೀತಿಗೆ ಸಿಲುಕುವಂತಾಗಿದೆ. ಹೌದು, ಕುಮಟಾ ಶಾಸಕ ದಿನಕರ್ ಶೆಟ್ಟಿಯವರ ಮನೆಯಲ್ಲಿ 80,000 ರೂಪಾಯಿ ಕಳ್ಳತನ ನಡೆದಿದೆ ಎನ್ನಲಾದ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದ್ದು, ಮಹಿಳೆಯೋರ್ವರಿಗೆ ಸಹಾಯದ ನಿಮಿತ್ತ ಶಾಸಕರು ನೀಡಿದ ಹಣವೇ ಈಗ ಆ ಮಹಿಳೆಗೆ ಕಳ್ಳತನದ ಆರೋಪ ಎದುರಿಸುವಂತಾಗಿದೆ. ಹೊನ್ನಾವರ ತಾಲೂಕಿನ ಹೆಬ್ಬಾನ್ಕೇರಿಯ ಈ ಮಹಿಳೆಗೆ ವಾಸ್ತವ್ಯ ಮಾಡಲು ಮನೆ ಇಲ್ಲ. ಹಾಗಾಗಿ ಸಣ್ಣ ಮನೆ ನಿರ್ಮಾಣಕ್ಕೆ ಸಹಾಯ ಮಾಡಿ ಎಂದು ಶಾಸಕರ ಬಳಿ ಹೋದಾಗ ಶಾಸಕರು ನೀಡಿದ ಹಣದ ಪೊಟ್ಟಣವನ್ನ ಮನೆಗೆ ತಂದು ನೋಡಿದಾಗ 80,000 ರೂಪಾಯಿ ಇತ್ತಂತೆ. ಆ ಹಣ ನೋಡಿ ಖುಷಿಪಟ್ಟಿದ್ದ ಆ ಮಹಿಳೆಗೆ ಸ್ವಲ್ಪ ಹೊತ್ತಿನಲ್ಲೇ ಶಾಕ್ ಆಗಿದೆಯಂತೆ. ಆ ಮಹಿಳೆಗೆ ಕರೆ ಮಾಡಿದ ಶಾಸಕರು, ನಿನಗೆ ಕೊಟ್ಟಿದ್ದು 8,000 ರೂಪಾಯಿ ಹಣ, 80,000 ರೂಪಾಯಿ ಹಣದ ಪೊಟ್ಟಣವನ್ನು ಏಕೆ ತೆಗೆದುಕೊಂಡು ಹೋಗಿದ್ದೀಯಾ ಎಂದು ರೇಗಾಡಿರುವುದಲ್ಲದೆ ಹಣ ವಾಪಸ್ ಮಾಡುವಂತೆ ತಾಕೀತ್ ಮಾಡಿದ್ದಾರಂತೆ. ಹಾಗಾಗಿ ಅವಳು ಮಾರನೇ ದಿನ ಬಂದು ಹಣ ಮರಳಿಸಿದ್ದಾಳಂತೆ. ಆದರೆ ಶಾಸಕರ ಆಪ್ತ ಸಹಾಯಕರು ಶಾಸಕರ ಮನೆಯಿಂದ 80,000 ರೂಪಾಯಿ ಹಣ ಕಳುವು ಮಾಡಿರುವ ಬಗ್ಗೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಮೌಖಿಕ ದೂರು ನೀಡಿದ್ದಾರೆ. ಈ ದೂರಿನ ಮೇರೆಗೆ ಎನ್ಸಿ ಮಾಡಿಕೊಂಡ ಪೊಲೀಸರು ಈ ಮಹಿಳೆಯನ್ನು ಕರೆಯಿಸಿ ವಿಚಾರಿಸಿದಾಗ, ಶಾಸಕರೇ ತನಗೆ ನೀಡಿದ ಹಣದಲ್ಲಿ 80,000 ರೂಪಾಯಿ ಇತ್ತು, ನಾನು ಕಳುವು ಮಾಡಿಲ್ಲ. ಅಲ್ಲದೆ ಈ ಹಣವನ್ನ ಮರುದಿನವೇ ಅಂದರೆ ನವೆಂಬರ್ 30ರಂದೇ ವಾಪಸ್ ಮಾಡಿದ್ದೇನೆ ಎಂದು ಆ ಮಹಿಳೆ ಪೊಲೀಸರಿಗೆ ಹೇಳಿಕೆ ನೀಡಿದ್ದಾಳಂತೆ. ಹಾಗಾಗಿ ಪೊಲೀಸರು ಶಾಸಕರ ಮನೆಗೆ ತೆರಳಿ ಮನೆಯಲ್ಲಿ ಅಳವಡಿಸಲಾದ ಸಿಸಿ ಕ್ಯಾಮೆರಾದಲ್ಲಿರುವ ಫೂಟೇಜ್ ಗಳನ್ನ ಪರಿಶೀಲಿಸಿದಾಗ ಆ ಮಹಿಳೆ ನವೆಂಬರ್ 29ರಂದು ಶಾಸಕರ ಮನೆಗೆ ಬಂದಿರುವ ಚಿತ್ರಣ ಮಾತ್ರ ಇದೆ. ಆದರೆ ನವೆಂಬರ್ 30ರಂದು ಶಾಸಕರ ಮನೆಗೆ ಬಂದು ಹಣ ವಾಪಸ್ ಮಾಡಿದ ಬಗ್ಗೆ ಯಾವುದೇ ದಾಖಲೆ ಇಲ್ಲ ಎಂಬುದು ಪೊಲೀಸ್ ಮೂಲದಿಂದಲೇ ತಿಳಿದು ಬಂದಿದೆ. ಇನ್ನು ಶಾಸಕರ ಆಪ್ತರ ಪ್ರಕಾರ ಸಹಾಯ ಕೇಳಿಕೊಂಡು ಶಾಸಕರ ಮನೆಗೆ ಬಂದ ಮಹಿಳೆಯು ಟೇಬಲ್ ಮೇಲಿದ್ದ 80,000 ರೂಪಾಯಿಗಳ ಪೊಟ್ಟಣವನ್ನೇ ತೆಗೆದುಕೊಂಡು ಹೋಗಿದ್ದಾಳೆ. ಆದರೂ ಶಾಸಕರು ಆ ಬಡ ಮಹಿಳೆಯ ವಿರುದ್ಧ ಪ್ರಕರಣ ದಾಖಲಿಸಿಲ್ಲ. ಸ್ವಲ್ಪ ವಾರ್ನ್ ಮಾಡಿ ಎಂದು ಪೊಲೀಸರಿಗೆ ಸೂಚಿಸಿರಬಹುದು ಎಂಬುದು ಶಾಸಕರ ಆಪ್ತರ ವಾದವಾಗಿದೆ. ಏನೇ ಆದರೂ ಶಾಸಕ ದಿನಕರ್ ಶೆಟ್ಟಿ ಮನೆಯಲ್ಲಿ 80,000 ರೂಪಾಯಿ ಹಣ ಕಳುವಾಗಿರುವುದು ಸತ್ಯ ಎಂಬುದು ಜಗಜ್ಜಾಹೀರಾಗುವಂತಾಗಿದೆ. ಶಾಸಕರ ಆಪ್ತರು ಹೇಳುತ್ತಿರುವ ವಿಚಾರ, ಮಹಿಳೆ ಪೊಲೀಸರಿಗೆ ನೀಡಿದ ಹೇಳಿಕೆ ಮತ್ತು ಶಾಸಕರ ಆಪ್ತ ಸಹಾಯಕ ಪೊಲೀಸರಿಗೆ ನೀಡಿದ ಮೌಖಿಕ ದೂರಿಗೂ ಸಾಕಷ್ಟು ವ್ಯತ್ಯಾಸಗಳಿರುವುದು ಕಂಡುಬಂದಿದೆ. ಹಾಗಾಗಿ ಪೊಲೀಸರು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿದ ಬಳಿಕವೇ ಈ ಪ್ರಕರಣದ ಸತ್ಯಾಸತ್ಯತೆ ತಿಳಿದು ಬರಲಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.